ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ಸ್ಫೂರ್ತಿ ಕುಕ್ಸ್ ಸೀರೀಸಲ್ಲಿ ಇನ್ನೂ ಒಂದು ಹೊಸ ಸೀರೀಸ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ನನಗೆ ಪರ್ಸ್ನಲಿ ಪಾಸ್ತಾಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾಸ್ತಾಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಾಸಸ್ ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡೋಣ ಈ ಸೀರೀಸಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಟು ಪಾಸ್ತಾ ಸೀರೀಸ್. ಸೊ ಈ ಸೀರೀಸಲ್ಲಿ ಬರೀ ನಾನು ಪಾಸ್ತಾಸ್ನ ಕುಕ್ ಮಾಡೋದಿಲ್ಲ, ಡಿಫ್ರೆಂಟ್ ಪ್ಲೇಸಸ್ಗಳಿಗೆ ಹೋಗಿ ಅಥೆಂಟಿಕ್ ಪಾಸ್ತಾಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾಸ್ತಾನ ಕೂಡ ನಾನು ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಸೀರೀಸ್ ವಿಲ್ ಆಲ್ ಬಿ ಅಬೌಟ್ ಪಾಸ್ತಾಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಸೊ ಇವತ್ತು ನಾನು ಮಾಡೋಕ್ಕೆ ಹೊರಟಿರುವಂಥ ಪಾಸ್ತಾ ಇಟ್ ಈಸ್ ಹೈ ಪ್ರೋಟೀನ್ ಪಾಸ್ತಾ. ನಾರ್ಮಲ್ ರೆಡ್ ಸಾಸೇ, ಬಟ್ ಅದರಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಅಫ್ಕೋರ್ಸ್ ಅದನ್ನ ಇನ್ಸ್ಟಾಗ್ರಾಮಲ್ಲೇ ನೋಡಿದ್ದು, ಆ್ಯಂಡ್ ನನಗೆ ಕೆಲವು ಇಂಗ್ರೀಡಿಯೆಂಟ್ಸ್ ತುಂಬ ಇದರಲ್ಲಿ ಹೆಂಗೆ ಪಾಸ್ತಾ ಮಾಡೋಕ್ಕಾಗತ್ತೆ ಅಂತ ಒಂಥರ ಶಾಕ್ ಆಯಿತು. ಬಟ್ ಒಂದು ಸಲ ನಾನು ಟ್ರೈ ಮಾಡಿ ನೋಡಿದಾಗ ಇಟ್ ವಾಸ್ ಅಮೇಝಿಂಗ್, ಲೈಕ್ ಟೇಸ್ಟ್ ವಾಸ್ ವೆರಿ ವೆರಿ ಯಮ್ಮಿ. ಸೊ ಐ ಥಾಟ್ ಯಾಕೆ ನಿಮಗೂ ಶೂಟ್ ಮಾಡಿ ಇದನ್ನ ತೋರಿಸೋಣ ಅಂತ. ಸೊ ಇದು ಹೈ ಪ್ರೋಟೀನ್ ರೆಡ್ ಸಾಸ್ ಪಾಸ್ತಾ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಈರುಳ್ಳಿ, ಪನ್ನೀರ್, ಟೊಮ್ಯಾಟೊ. ಇಲ್ಲಿ ನಾನು ಪೆನ್ನೆ ಪಾಸ್ತಾ ತೊಗೊಂಡಿದ್ದೀನಿ, ಮತ್ತು ಕ್ಯಾರೆಟ್. ಇಲ್ಲಿ ನನಗೆ ಶಾಕ್ ಆಗಿದ್ದು ಇಂಗ್ರೀಡಿಯೆಂಟ್ ಅಂದರೆ ಕ್ಯಾರೆಟೇ. ಕ್ಯಾರೆಟಲ್ಲಿ ಯಾರು ಪಾಸ್ತಾ ಮಾಡ್ತಾರೆ ಅಂತ, ಬಟ್ ಬಿಲೀವ್ ಮೀ, ಇದರಿಂದನೇ ಅಮೇಝಿಂಗ್ ಟೇಸ್ಟ್ ಬರೋದು, ಅಮೇಝಿಂಗ್ ಕಲರ್ ಕೂಡ ಬರೋದು. ಸೊ ಇಲ್ಲಿ ನಾನು ಪೆನ್ನೆ ಪಾಸ್ತಾ ತೊಗೊಂಡಿದ್ದೀನಿ. ನೀವು ಯಾವುದೇ ಥರದ ಪಾಸ್ತಾದಲ್ಲೂ ಕೂಡ ಇದನ್ನ ಟ್ರೈ ಮಾಡ್ಬೋದು. ನಾನು ನೋಡಿದ ರೆಫರೆನ್ಸ್ ವೀಡಿಯೋದಲ್ಲಿ ದೇ ಹ್ಯಾಡ್ ಯೂಸ್ಡ್ ಸ್ಪೆಗೆಟಿ. ಸೊ ಅದು ಫುಲ್ ಕ್ರೀಮಿಯಾಗಿ ಬರುತ್ತೆ. 15 to 20 ಮಿನಿಟ್ಸಲ್ಲಿ ನೀವು ಇದನ್ನ ಪ್ರಿಪೇರ್ ಮಾಡ್ಕೋಬೋದು ಈ ಇಂಗ್ರೀಡಿಯೆಂಟ್ಸ್ ಜೊತೆಗೆ. ಸೊ ಮೊದಲನೇದಾಗಿ ನಾವು ಪಾಸ್ತಾನ ಬೇಯಿಸಬೇಕು ಉಪ್ಪು ಮತ್ತು ಎಣ್ಣೆ ಜೊತೆಗೆ, ಸೊ ದಟ್ ದೇ ಡೋಂಟ್ ಸ್ಟಿಕ್ ವಿತ್ ಈಚ್ ಅದರ್ ಅಂತ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ ನಾನು ಬೆಣ್ಣೆ ಹಾಕ್ಕೊತಾ ಇದ್ದೀನಿ, ಒಂದು ಟೇಸ್ಟ್ ಬರಲಿ ಅಂತ. ನೀವು ಇದಕ್ಕೆ ಎಣ್ಣೆ ಕೂಡ ಹಾಕೋಬೋದು. ಇಟ್ ಲುಕ್ಸ್ ಸೋ ಕಲರ್ಫುಲ್. ಇವಾಗ ನಾನು ಪೆಪ್ಪರ್ ಹಾಕ್ತಾಯಿದ್ದೀನಿ ಆ್ಯಂಡ್ ಸಾಲ್ಟ್. ಸೊ ಇವಾಗ ಸ್ವಲ್ಪ ಆರೋದಕ್ಕೆ ಬಿಟ್ಟಿದ್ದೀನಿ, ಗ್ಯಾಸ್ ಆಫ್ ಮಾಡಿಬಿಟ್ಟು. ಸ್ವಲ್ಪ ಆರಿದ ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಪೇಸ್ಟ್ ಥರ. ಸೊ ನಾವು ಮಾಡ್ಕೊಂಡಿರೋಂಥ ಮಿಕ್ಸ್ಚರ್ನ ಮಿಕ್ಸಿಗೆ ಹಾಕಿದ್ದೀನಿ. ಸೊ ಲೆಟ್ಸ್ ಗ್ರೈಂಡ್ ಇಟ್. ನೆಕ್ಸ್ಟು ನಾವು ಇದಕ್ಕೆ ಪನ್ನೀರ್ ಹಾಕಬೇಕು. ಥರ ಕ್ಯೂಬ್ಸ್ ಪನ್ನೀರ್. ಸೊ ಇದು ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಆಯಿತು. ನೀವು ಇದಕ್ಕೆ ಬೇಸಿಕಲಿ ಪಾಸ್ತಾ ವಾಟರ್ನ ಹಾಕಿಬಿಟ್ಟು ಗ್ರೈಂಡ್ ಮಾಡಬೇಕು. ಸೊ ಇಷ್ಟೊಂದು ಥಿಕ್ ಆಗಬಾರ್ದು. ಸೊ ಇಟ್ಸ್ ಓಕೆ, ಇವಾಗ ನಾನು ಕುದಿಸ್ಬಿಟ್ಟು ಐ ವಿಲ್ ಡೂ ಇಟ್. ಸೊ ಇದಕ್ಕಿಂತ ಸ್ವಲ್ಪ ಲೈಟರ್ ಕನ್ಸಿಸ್ಟೆನ್ಸಿಗೆ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಲುಕ್ ಅಟ್ ದಟ್ ಪ್ರಿಟಿ ಕಲರ್ ಯು ಗೈಸ್. ನೆಕ್ಸ್ಟು ಬೇಯಿಸ್ಕೊಂಡಿರೋ ಪಾಸ್ತಾನ ಹಾಕಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು. ಸೊ ರ್ಯಾಂಚ್ ಅಂತ ಒಂದು ಬರುತ್ತೆ, ಮಯೋನೀಸ್ ಕನ್ಸಿಸ್ಟೆನ್ಸಿಲಿರುತ್ತೆ, ಅದನ್ನು ನೀವು ಹಾಕ್ಬೋದು, ಬಟ್ ಅದು ಆಪ್ಷನಲ್.
ಅದು ಹಾಗೇನೆ ತುಂಬಾ ಕ್ರೀಮಿ ಆಗಿರುತ್ತೆ. ಐ ಶೋ ಯು. ನೀವು ಚೀಸ್ ಹಾಕ್ಬೋದು. ಇವಾಗ ನಮ್ಮ ಮನೇಲಿ ಚೀಸ್ ಖಾಲಿಯಾಗಿದೆ. ಚೀಸ್ ವಿಲ್ ಬಿ ಅ ಅಮೇಝಿಂಗ್ ಆಪ್ಷನ್. ಆಮೇಲೆ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ನಿಮ್ಗೆ ಬೇಕಾಗಿರೋ ಸ್ಪೈಸಸ್ನ ನೀವು ಹಾಕೋಬೋದು. ನನಗೆ ಸ್ವಲ್ಪ ಸ್ಪೈಸಿ ಬೇಕು ಅಂತ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಬಟ್ ಯು ಕ್ಯಾನ್ ಆ್ಯಡ್ ಎನಿ ಸ್ಪೈಸ್ ಆಫ್